ಒಂದ್ ಹೆಣ್ಣಿನ ಕಷ್ಟ ಇನ್ನೊಂದು ಹೆಣ್ಣಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾವೆಲ್ಲ ಇನ್ನೆಂತ ಸಮಾಜದಲ್ಲಿ ಬದುಕ್ತಾ ಇದೀವಿ ಮಹಾಸ್ವಾಮಿ. ಈ ಕೇಸಲ್ಲಿ ಒಂದ್ ಹೆಣ್ಣಿಗೆ ಇನ್ನೊಂದು ಹೆಣ್ಣೆ ಶತ್ರುವಾಗಿ ನಿಂತಿದ್ದಾಳೆ. Opposition lawyer J.P. Patil, you may proceed. Your Honor, ಬೆಳ್ಳಿಗಿರೋದೆಲ್ಲ ಹಾಲಲ್ಲ ಅನ್ನೋ ಒಂದು ಗಾದೆ ಮಾತನ್ನ ನಾವೆಲ್ಲ ಕೇಳಿದ್ವಿ. ಇವತ್ತು ಈ ಸಂದರ್ಭಕ್ಕೆ ಲಾಯರ್ ಭಾರ್ಗವಿ ನ್ಯಾಯಾಲಯದ ಹಾದಿ ತಪ್ಪಿಸಿ ನಮ್ಮ ಮುಂದೆ ನಿಂತಿರೋ ಭಾರ್ಗವಿ LLB ಅವರಿಗೆ ಇದು ತುಂಬಾ ಚೆನ್ನಾಗಿ ಅನ್ವಯಿಸುತ್ತೆ. ಯುವರ್ ಆನರ್, ಇವ್ರು ನೋಡಕ್ಕೆ ಸಾಧಾರಣವಾಗಿದ್ರು ತುಂಬಾ ಚಾಲಾಕ. ಸಂಧ್ಯಾ ಅನ್ನೋ ಹುಡುಗಿಯ ಮೊಲೆಸ್ಟೇಷನ್ ಕೇಸ್ ಇಷ್ಟು ದೂರ ಮುಂದುವರಿಯಕ್ಕೆ ಮುಖ್ಯ ರೂವಾರಿ ಇವರ ದುಡ್ಡಿನ ಆಸೆಯಿಂದ ಒಂದು ಹುಡುಗಿಯ ಜೀವನವೇ ಸಂಕಷ್ಟದಲ್ಲಿ, ಮಾನಸಿಕ ಚಿಕಿತ್ಸೆ ಪಡೆಯೋ ಮಟ್ಟಕ್ಕೆ ಹೋಗಿತ್ತು. ಪ್ರತಿ ಸಲ ಇನ್ನೇನು ಸತ್ಯ ಹೊರಗಡೆ ಬರುತ್ತೆ ಅನ್ನೋ ಅಷ್ಟರಲ್ಲಿ ಸಲ್ಲದ ಕಾರಣ ಒಡ್ಡಿ ಕೇಸನ್ನ ಮುಂದುವರಿಸ್ತಾನೆ ಬಂದಿದ್ದಾರೆ. ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಿಂದ ಅವರಿಗೆ ಬ್ಲಾಕ್ ಮೇಲ್ ಮಾಡಿ ಅವ್ರ ಹತ್ರ ದುಡ್ಡು ಹೊಡೆಯೋದು ಹೇಗೆ ಅಂತ ಭಾರ್ಗವಿ ಅವರನ್ನ ನೋಡಿದ್ರೆ ತಿಳ್ಕೋಬಹುದು. ಸೂಕ್ಷ್ಮವಾಗಿ ಗಮನಿಸಿದ್ರೆ ಯುವರ್ ಆನರ್, ಇವ್ರು ಹೇಳ್ದಾಗೆ ಕಿರುಕುಳ ಕೊಟ್ಟಿರೋ ಸಾಕ್ಷಿ, ಆಡಿದ ಮಾತು ಎಲ್ಲ ಶುದ್ಧ ಸುಳ್ಳು. ವಿಕ್ರಮ್ ಭೂಪತಿ ಅವ್ರ ಮೇಲೆ ಅಪವಾದ ಹಾಕಿದ ಸಾಲದು ಅಂತ ಈಗ ಅವರ ತಾಯಿ ಮೇಲೆ ಅಪವಾದ ಹಾಕಿದ್ದಾರೆ. ಸಾಕ್ಷಿ ಹೇಳಕ್ ಬಂದ ಸಂಧ್ಯಾಳ ಮೇಲೆ ಒತ್ತಡ ಕೊಟ್ಟು ಅವಳು ಮಾನಸಿಕ ಚಿಕಿತ್ಸೆ ತಗೊಳ್ಳೋ ಮಟ್ಟಕ್ಕೆ ಅವಳನ್ನ ಕರ್ಕೊಂಡು ಹೋಗಿ. ದ ಟ್ರೂತ್ ಇಸ್, ಸಂಧ್ಯಾಗೆ ಯಾರು ಕಿರುಕುಳ ಕೊಟ್ಟಿಲ್ಲ, ಅವಳ ಮೇಲೆ ಅತ್ಯಾಚಾರ ಆಗಿಲ್ಲ, ಅವಳು ಸತ್ತಿಲ್ಲ. ಜೀವಂತವಾಗಿ ಬಂದು ನನಗೇನು ಆಗಿಲ್ಲ ಅಂತ ಅವಳೇ ಹೇಳಿದಾಗ ಈ ಕೇಸ್ ಯಾಕೆ ಮುಂದುವರಿಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕೇಸ್ ಹಿಂದೆ ಅದೆಷ್ಟು ಜನರ ಜೀವನ ನಿರ್ಧಾರ ಆಗುತ್ತೆ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ಇವತ್ತು ಈ ನಾಟಕಕ್ಕೆ ಅಂತ್ಯ ಹಾಡಲೇಬೇಕು. ಇವರ ತಿಳಿದೆ ಭಾರ್ಗವಿಗೆ ಸಪೋರ್ಟ್ ಮಾಡಿದ ಸಂಧ್ಯಾಗೆ ಹಾಗೂ ತಪ್ಪೇ ಮಾಡದೆ ನೋವನ್ನ ಅನುಭವಿಸಿದ್ದ ಗೃಹಿಣಿ ಸಿತಾರಾ ಅವ್ರಿಗೆ ನ್ಯಾಯ ಸಿಗಲೇಬೇಕು. ಇವರ ಎಲ್ಲರ ಸಮಯ, ಮುಖ್ಯವಾಗಿ ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡಿ ಬ್ಲಾಕ್ ಮೇಲ್ ಮಾಡಿ ವಂಚನೆ ಮಾಡಿ ದುಡ್ಡು ಹೊಡೆಯೋರ್ಗೆ ನಾವು ಖಂಡಿತ ಅವಕಾಶ ಕೊಡಬಾರ್ದು. ಇವರ ಹಾಗಾಗಬೇಕು ಅಂದ್ರೆ ಇವತ್ತಿನ ನಿರ್ಧಾರ ಒಂದು ಮಾದರಿ ಆಗಬೇಕು. ದ ಲೀಸ್ಟ್ ಐ ಪ್ಲೀಡ್ ಇಸ್ ಲಾಯರ್ ಭಾರ್ಗವಿ ಅವರ ಬಾರ್ ಕೌನ್ಸಿಲ್ ಮೆಂಬರ್ಶಿಪ್ ನ ರದ್ದು ಮಾಡಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಇವತ್ತಿಗೆ ನಿನ್ನ ರಮ್ಯಾ ಸಂಧ್ಯಾ ಆಗಿ ಬದುಕ್ತಿರೋ ಅಧ್ಯಾಯ ಮುಗಿಯತ್ತೆ. ಕೋರ್ಟ್ ತೀರ್ಪು ಕೊಟ್ಟ ಕೂಡ್ಲೆ ಇಬ್ರು ಕಣ್ಣು ಕಾಣಿಸ್ದೇ ಇರೋ ರೀತಿ ದೂರ ಹೋಗಿ ಸೆಟ್ಲ್ ಆಗಿ ಇಬ್ರು ವಾಪಸ್ ಬರೋದಾಗ್ಲಿ ಅಥವಾ ಈ ವಿಷಯ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ದುಡ್ಡು ಇಸ್ಕೊಳೋದಾಗ್ಲಿ ಮಾಡಿದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಆಮೇಲೆ ಆ ಸಂಧ್ಯಾನ ಕಳ್ಸಿದ ಜಾಗಕ್ಕೆ ನಿನ್ನ ಮತ್ತೆ ಆ ನಿನ್ನ ರಮ್ಯಾನ ಕಳಿಸ್ಬೇಕಾಗತ್ತೆ. ಹುಷಾರ್. ಆ ಹುಡುಗಿ ಜಾಗಕ್ಕೆ ನಮ್ ರಮ್ಯಾ ಬಂದ್ರೆ ಕೈ ತುಂಬಾ ದುಡ್ಡು ಸಿಗುತ್ತೆ ಅನ್ನೋ ದುರಾಸೆನಲ್ಲಿ ಬಂದಿದ್ದೇನೋ ಸತ್ಯನೇ ಮೇಡಮ್. ಆದ್ರೆ ಬಂದ ಮೇಲೆ ಆ ಹುಡುಗಿ ಯಾಕೆ ಸತ್ತಿರ್ಬೋದು, ಹೇಗ್ ಸತ್ತಿರ್ಬೋದು ಅನ್ನೋ ಪ್ರಶ್ನೆ ಕಾಡ್ತಾನೆ ಇತ್ತು ಮೇಡಮ್.
ಈಗಲಾದರೂ ಆ ಹುಡುಗಿ ಹೇಗೆ ಸತ್ಲು ಅಂತ ನಿಜ ಹೇಳಿ ಮೇಡಮ್. ಅದು ನಿನಗೆ ಬೇಡದಿರೋ ವಿಚಾರ. ಅದೇ ಕೆಲಸಕ್ಕೆ ಅಂತಾನೆ ದುಡ್ಡು ತಗೊಂಡು ಆ ಹುಡುಗಿ ಥರ ಆ್ಯಕ್ಟ್ ಮಾಡಿದಾಳೆ ನಮ್ಮ ರಮ್ಯಾ. ಅಂದಮೇಲೆ ಈ ವಿಷಯಕ್ಕೂ ನಮಗೆ ಸಂಬಂಧ ಇದೆ ಅಂತಾನೆ ಆಯ್ತಲ್ಲ ಮೇಡಮ್. ಏನ್ ನಿನ್ ಮಾತಿನ ಅರ್ಥ? ಹೋಗ್ಲಿ ಬಿಡಿ, ನೀವು ಹೇಳೋದಕ್ಕೆ ಇಷ್ಟೊಂದು ಪೇಚಾಡ್ತಿದ್ದೀರಾ ಅಂತಂದ ಮೇಲೆ ಸತ್ಯವಾದ ವಿಷಯ ತುಂಬ ಕಠೋರವಾಗಿದೆ ಅಂತಾನೆ ಅರ್ಥ. ತಗೊಳ್ಳಿ. ಇಷ್ಟು ದಿನ ನೀವು ಕೊಟ್ಟ ಅಷ್ಟು ದುಡ್ಡು ಅದರೊಳಗೆ ಇದೆ, ಲೆಕ್ಕ ಮಾಡ್ಕೊಳ್ಳಿ. ದುಡ್ಡು ಯಾಕೆ ವಾಪಸ್ ಕೊಡ್ತಿದ್ಯಾ? ಊರಿಗೋಗಿ ಒಂದು ಪೆಟ್ಟಿಗೆ ಅಂಗಡಿ ಹಾಕೊಂಡಾದ್ರೂ ಜೀವನ ಮಾಡ್ತೀವಿ ಮೇಡಮ್. ಈ ಮೋಸದ ದುಡ್ಡು ಬೇಡ. ಏಯ್, ಏನ್ ತಲೆ ಕೆಟ್ಟಿದ್ಯಾ? ಓ, ತಪ್ಪಿಸ್ಕೊಂಡ್ ಹೋಗೋ ಪ್ಲಾನಾ? ತಪ್ಪಿಸ್ಕೊಂಡ್ ಹೋದ್ರೆ ನಿಮಗ್ ಕತೆ ಏನಾಗತ್ತೆ ಅಂತ ಗೊತ್ತಿಲ್ಲ ನಿನ್ಗೆ. ನಮ್ಮ ಕತೆ ಚೆನ್ನಾಗೇ ಇರುತ್ತೆ ಮೇಡಮ್. ನಾನು ರಮ್ಯಾ ಎಲ್ಲೂ ತಲೆ ಮರೆಸ್ಕೊಳ್ಳೋದು, ನಮ್ಮೂರಲ್ಲೇ ಹಾಯಾಗಿ ಜೀವನ ಮಾಡಿ. ಆದರೆ ನಿಮ್ಮ ಕತೆ ಏನಾಗುತ್ತೋ ಗೊತ್ತಿಲ್ಲ, ನೀವು ಹುಷಾರಾಗಿರಿ. ನಾವ್ಯಾಕೆ ಹುಷಾರಾಗಿರ್ಬೇಕು? ಏನ್ ಹೇಳ್ತಿದ್ಯಾ ನೀನು? ನಾನು ಸ್ವಲ್ಪ ಹೊತ್ತಲ್ಲೇ ಎಲ್ಲ ಗೊತ್ತಾಗುತ್ತೆ. ಬರಲಾ? ಏನ್ ಹೇಳ್ತಿದ್ದ ನೀನು? ದುಡ್ಡು ಬೇರೆ ವಾಪಸ್ ಕೊಟ್ಟು ಹೋಗ್ತಿದ್ದಾನೆ. ಎಲ್ಲಾದ್ರೂ ಹೋಗಿ ಹಾಳಾಗ್ ಹೋಗು. ಸಂಧ್ಯಾ ಒಬ್ಳು ನೆಟ್ಟಿಗೆ ಮಾತಾಡಿದ್ರೆ ಸಾಕು, ಮಾತಾಡ್ತಾಳೆ. ಇವತ್ತು ಆ ಭಾರ್ಗವಿ ಜೈಲ್ ಸೇರೋದಂತೂ ಗ್ಯಾರಂಟಿ. ಯುವರ್ ಆನರ್, ನಿಜ ಏನು ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದೆ. ಸೊ ಕ್ಲೋಸಿಂಗ್ ಆರ್ಗ್ಯುಮೆಂಟ್ಸ್ನ ಈ ಕೇಸ್ನ ಇಲ್ಲಿವರೆಗೂ ತಂದಿರೋ ಭಾರ್ಗವಿಯವರೇ ಮಾಡಬೇಕು ಅಂತ ಅನುಮತಿ ಕೇಳ್ತಾ ಇದ್ದೇನೆ. ಒಂದ್ ಹೆಣ್ಣಿನ ಕಷ್ಟ ಇನ್ನೊಂದ್ ಹೆಣ್ಣಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾವೆಲ್ಲ ಇನ್ನೆಂತ ಸಮಾಜದಲ್ಲಿ ಬದುಕ್ತಾ ಇದೀವಿ ಮಹಾಸ್ವಾಮಿ. ಈ ಕೇಸಲ್ಲಿ ಒಂದ್ ಹೆಣ್ಣಿಗೆ ಇನ್ನೊಂದ್ ಹೆಣ್ಣೆ ಶತ್ರುವಾಗಿ ನಿಂತಿದ್ದಾಳೆ. ಇಂಥ ಕಠೋರ ಮನಸ್ಥಿತಿಯ ಅಪರಾಧಿಗಳಿಗೆ ಖಂಡಿತ ಶಿಕ್ಷೆ ಆಗ್ಬೇಕು ಮಹಾಸ್ವಾಮಿ. ಒಂದು ಹುಡುಗಿ ಮನೆಯಿಂದ ಹೊರಗಡೆ ಹೋಗಿ ವಾಪಸ್ ಮನೆಗೆ ಬರೋವರೆಗೂ ಕಣ್ಣೋಟದಿಂದ ಹಿಡಿದು ಚುಡಾಯಿಸೋದು, ರೇಗ್ಸೋದು, ಇಂಥದೆಷ್ಟೋ ನೋವುಗಳನ್ನ ನೋಡ್ತಾಳೆ. ಇದನ್ನೆಲ್ಲ ಹೆಣ್ಮಕ್ಳು ನನ್ನ ಹಣೆ ಬರ ಅಂತ ಸುಮ್ಮನಿರ್ತಾರೆ ಮಹಾಸ್ವಾಮಿ. ಆದ್ರೆ ಅದೇ ಕೊನೆಗೆ ಲೈಂಗಿಕ ಕಿರುಕುಳ, ಅತ್ಯಾಚಾರಕ್ಕೆ ತಿರುಗ್ಬಿಡುತ್ತೆ. ಆದ್ರೂ ನಮ್ಮ ಸಮಾಜ ಇಷ್ಟೊತ್ತಲ್ಲಿ ಅವಳು ಹೆಣ್ಣು ಹೊರಗಡೆ ಯಾಕೆ ಹೋಗಿದ್ಲು ಅಂತ ಕೇಳ್ತಾರೆ. ಆದ್ರೆ ಆ ರೇಪ್ ಮಾಡಿರೋ ಕಚ್ಚಡ ವ್ಯಕ್ತಿ ಬಗ್ಗೆ ಮಾತಾಡಲ್ಲ. ಅದಕ್ಕೆ ಇನ್ಮೇಲೆ ಒಂದು ರೂಲ್ಸ್ ಮಾಡ್ಬಿಡ್ಬೇಕು ಯುವರಾನ್. ಏನಪ್ಪಾ ಅಂದ್ರೆ ಸಂಜೆ 6 ಗಂಟೆ ಮೇಲೆ ಯಾರು ಹೊರಗಡೆ ಹೋಗ್ಕೂಡ್ದು ಅಂತ. ಹುಡುಗಿರಾಮ ಹುಡುಗಿರಲ್ಲ ಮಹಾಸ್ವಾಮಿ, ಹುಡುಗರು.
ಯಾಕೆ ಎಲ್ಲಾ ಕಟ್ಟುಪಾಡುಗಳು ಬರೀ ಹೆಣ್ಮಕ್ಳಿಗೆ ಯಾಕೆ? ಒಂದ್ ಹೆಣ್ಮಗಳು ಹೊರಗಡೆ ಹೋಗುವಾಗ ತಾಯಿಯಂದ್ರು ಇಷ್ಟೊತ್ತಲ್ಲಿ ಹೊರಗಡೆ ಹೋಗ್ಬೇಡಮ್ಮ, ಹೊರಗಡೆ ಹುಡುಗರಿರ್ತಾರೆ ಅಂತ ಭಯ ಪಡ್ತಾರೆ. ಯಾಕೆ? ಅದೇ ಕಾಳಜಿಲಿ ಅದೇ ತಂದೆ ತಾಯಿಗಳು ಇಷ್ಟೊತ್ತಲ್ಲಿ ಹೊರಗಡೆ ಹೋಗ್ಬೇಡಪ್ಪ, ಹೋದ್ರೂ ಹೆಣ್ಮಕ್ಳಿಗೆ ತೊಂದರೆ ಕೊಡ್ಬೇಡಪ್ಪ ಅಂತ ಯಾಕೆ ಹೇಳ್ಕೊಡಲ್ಲ? ಹೆಣ್ಮಕ್ಳನ್ನ ಗೌರವಿಸಿ ಅವಳನ್ನ ದೇವಸ್ಥಾನದಲ್ಲಿಟ್ಟು ಆರಾಧಿಸೋ ಮೊದಲು ಅವರನ್ನು ಸಾಮಾನ್ಯ ಮನುಷ್ಯರಂತೆ ಬದುಕೋಗ್ಬಿಡಿ. ಅದೇ ಈ ಸಮಾಜ ಹೆಣ್ಮಕ್ಳಿಗೆ ಕೊಡೋ ದೊಡ್ಡ ಗೌರವ. ಎಲ್ಲಾ ಗಂಡಸರು ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ ಮಹಾಸ್ವಾಮಿ, ಒಳ್ಳೆಯವರು ಇರ್ತಾರೆ. ಆದ್ರೆ ಇಂಥ ಕೆಟ್ಟ ಗಂಡು ಮಕ್ಕಳಿಂದ ಒಳ್ಳೆಯವ್ರನ್ನು ಅನುಮಾನಿಸುವಂತ ಪರಿಸ್ಥಿತಿ. ಒಂದು ಹುಡುಗಿ ಅತ್ಯಾಚಾರ ಆದ್ಮೇಲೆ ನರಳ್ತಾ ಆಗಿರೋ ನೋವನ್ನ ನುಂಗ್ಕೊಂಡು ನನ್ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟು ಅದೆಷ್ಟೋ ಭ್ರಷ್ಟರನ್ನ ಎದುರಿಸಿ ಕೊಲೆ ಬೆದರಿಕೆಗಳನ್ನ ಎದುರಿಸಿ ಪ್ರಾಣನ ಅಂಗೈಲಿಟ್ಕೊಂಡು ವರ್ಷಾನ್ಗಟ್ಲೆ ಕಾಯ್ತಾಳೆ. ಯಾಕೆ ಗೊತ್ತಾ ಮಹಾಸ್ವಾಮಿ? ರಾಕ್ಷಸನ ಹಾಗೆ ಅವಳನ್ನ ಕಿತ್ತ ತಿಂತಾನಲ್ಲ ಆ ಪಾಪಿ, ಅವನ್ಗೆ ಶಿಕ್ಷೆ ಆಗ್ಬೇಕು ಅಂತ. ಅಂತ ಹೆಣ್ಣಿಗೆ ನ್ಯಾಯ ಕೊಡ್ಸಕ್ಕಾಗದೆ ಹೋದ್ರೆ ಈ ಕೋರ್ಟ್ ಯಾಕೆ, ಕಾನೂನು ಯಾಕೆ, ನಾವ್ ಯಾಕೆ? ಮಹಾಸ್ವಾಮಿ, ಒಂದು ಹೆಣ್ಣ ಕೇಳ್ಕೊಳ್ತಾ ಇದ್ದೀನಿ. ಸಂಧ್ಯಾನ ಮೊಲೆಸ್ಟ್ ಮಾಡಿರೋ ಆ ವಿಕ್ರಮ್ ಭೂಪತಿ ಅವಳನ್ನ ಅತ್ಯಾಚಾರ ಮಾಡಿ ಕೊಂದಿರೋ ಈ ಶಂಕರು, ಕೊಲೆಗೆ ಸಪೋರ್ಟ್ ಮಾಡಿರೋ ಈ ಸಿತಾರ, ಇವರೆಲ್ಲರಿಗೂ ಶಿಕ್ಷೆ ಆದ್ರೆ ಮಾತ್ರ ಸಂಧ್ಯಾಗೆ ನ್ಯಾಯ ಸಿಗೋದು. ಈ ಫೋಟೋದಲ್ಲಿರೋ ಆ ಮುಗ್ಧ ನಗುವಿಗೊಂದು ಅರ್ಥ ಬರೋದು. That's all, Your Honor.